ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಯಾಕಂದರೆ ಖಂಡಿತ ಆಗಿದೆ. ಬದಲಾವಣೆ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, CM ಬದಲಾವಣೆ ನಮ್ಮ ಕೈಯಲ್ಲಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ಇವತ್ತೇನು ಎಲ್ಲ ನಾಯಕರು ಹೇಳಿರುವಂತೆ ಖಂಡಿತವಾಗಲೂ ಕೂಡ ಈ ಅಧಿವೇಶನ ಆದ ನಂತರ ಸಂಪುಟ ವಿಸ್ತರಣೆ ಆಗ್ತದೆ. ಮುಗ್ಗಟ್ಟು ಮುಗಿದ ಮೇಲೆ ಆಗುತ್ತೆ ಅಂತ ಸುದ್ದಿ ಇದೆ ಸರ್. ಅಂದರೆ ಏನು ಮುಖ್ಯಮಂತ್ರಿ ಡಿಸೈಡ್ ಆಗಬೇಕು, ಯಾರು ಆಗಬೇಕು ಅಂತ ಆ ವಿಚಾರದಲ್ಲಿ ಗೊಂದಲ ಇದೆ ಸರ್. ನಮವರೆಗೂ ನಮಗೆ ಆ ಮಾಹಿತಿ ಇಲ್ಲ. ನಮಗೇನು ಸ್ಥಳೀಯರು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಯಾದಿಯಾಗಿ ಏನು ಹೇಳಿದ್ದಾರೆ, ಬಹುಶಃ ಇದು ಅಸೆಂಬ್ಲಿ ಇವತ್ತೇನು ನಡೀತಾ ಇದೆ ಬೆಳಗಾಮಲ್ಲಿ, ಅದು ಮುಗಿದ ನಂತರ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾದು ಒಟ್ಟಾರೆ ಒಂದು ತಿಂಗಳು ಈಗ ಆಗ್ಬೋದು. ಖಂಡಿತವಾಗಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಆಗ್ತದೆ. ಸರ್, ಇರ್ತಕ್ಕಂಥ ಎಲ್ಲ ಸಚಿವರು ಅದು ಕೊಡ್ತಾರೆ, ತಗೊಳ್ತಾರಲ್ವ. ಬಹುಶಃ 12ರಿಂದ 13 ಜನನ್ನ ಕೈ ಬಿಟ್ಟು ಹೊಸಬರು ತಗೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಬಹುಶಃ ಅದು ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು. ನಮಗೆ ಮಲ್ಲಿಕಾರ್ಜುನ ಖರ್ಗೆ ಖಂಡಿತ ಕೂಡ ಹಿಂದೆ ನಾವು ಅವರನ್ನು ಮೊದಲನೇ ಬಾರಿ ಭೇಟಿ ಮಾಡಿದಾಗ ಈ ಬಾರಿ ಕಷ್ಟ ಆಗ್ತದೆ ನೋಡಿ, ನೀನು ಭಾಳ ಒತ್ತಾಯ ಮಾಡಿದ್ರೆ ನಮ್ಮ ಪ್ರಿಯಾಂಕನ ಬಿಟ್ಟು ಕೊಡಬೇಕಾಗ್ತದೆ ಅಂದಾಗ ನಾನೇ ಹೇಳಿದ್ದೀನಿ, ದಯವಿಟ್ಟು ಬೇಡ ಅಪ್ಪಾಜಿ, ನನಗೆ ಮುಂದಿನ ಅವಧಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನನಗೆ ವಿಶ್ವಾಸ ಇದೆ, ಅವ್ರು ಹೇಳಿದ್ದಾರೆ, ಆ ಒಂದು ಅವಕಾಶ ಕೊಡ್ತಾರೆ ಅನ್ನೋ ಆಶಾಭಾವನೆ ನನಗೆ. ಸರ್, ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಏನೋ ಮಾತಾಡಿದ್ದಾರೆ, ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇಬ್ಬರದ್ದು ಪದೇ ಪದೇ ಅವ್ರ ಮನೆ ಇವ್ರ ಮನೆ ತಪ್ಪೇನಿದೆ. ಈಗ ನಿಮ್ಗೇನಂದರೆ ಈ ಮಾಧ್ಯಮದವ್ರಿಗೆ ಹೋದ್ರೂ ತಪ್ಪು, ಹೋಗದೆ ಇದ್ರೂ ತಪ್ಪು. ಈಗ ಪರಸ್ಪರ ನಿಮ್ಮನೆ ನಾನ್ ಟಿಫನ್ಗೆ ಬಂದು ನೀವು ನಮ್ಮ ಮನೆಗೆ ಬಂದರೆ ಏನು ಸವಾಲಿದೆ? ಇಬ್ಬರು ಒಂದೇ ಪಕ್ಷದವರು, ಇಬ್ಬರು ಒಂದು ಪಕ್ಷದ ಜೋಡತಿಗಳು, ಒಬ್ಬರು ರಾಜ್ಯಾಧ್ಯಕ್ಷರು, ಒಬ್ಬರು ಮುಖ್ಯಮಂತ್ರಿಗಳು, ಪರಸ್ಪರ ಊಟ ತಿಂಡಿ ಮಾಡ್ತಕ್ಕಂಥ ಸಂಪ್ರದಾಯ, ಇದು ಸಂಪ್ರದಾಯ. ಏನು ತಪ್ಪೇನಿದೆ? DK ಶಿವಕುಮಾರ್ ಮನೆಗೂ ಅವರು ಹೋಗಲಿ, ಇವರು ಹೋಗಲಿ, ಎಲ್ಲ ಮಂತ್ರಿಗಳು ಕೂಡ ಪರಸ್ಪರ ಒಬ್ಬರು ಮನೆಗಳಿಗೆ ಹೋಗಲಿ, ತಪ್ಪೇನಿಲ್ವಲ್ಲ. ಅದರಲ್ಲೇ ದೊಡ್ಡ ಬಡ ಚರ್ಚೆ ಏನಿಲ್ಲ. ಆ ಚರ್ಚೆಯನ್ನು ಮಾಧ್ಯಮಗಳು ನೀವು ಮಾಡ್ತಾ ಇದ್ದೀರಿ, ಬಟ್ ಅವರ ಮಟ್ಟದಲ್ಲಿ ಅದು ಚರ್ಚೆ ಇಲ್ಲ. ಇವರು ಅನ್ಯೋನ್ಯವಾಗಿದ್ದಾರೆ. ಈ ರಾಜ್ಯವನ್ನು ಮತ್ತೆ 2028ಕ್ಕೆ ಅಧಿಕಾರ ತರಬೇಕು ಅನ್ನೋ ಛಲ ಇಬ್ಬರಲ್ಲೂ ಕೂಡ ಇದೆ. ಖಂಡಿತ ಕೂಡ ನಾವೆಲ್ಲ ಕೂಡ ಅವರೊಟ್ಟಿಗೆ ಸೇರಿ ಆಯಾ ಜಿಲ್ಲೆಯಲ್ಲಿ ಪಕ್ಷವನ್ನು ಶಕ್ತಿಯುತವಾಗಿ ಮಾಡಿ 2028ಕ್ಕೆ ಕಾಂಗ್ರೆಸ್ಸನ್ನು ಮತ್ತೆ ಈ ರಾಜ್ಯದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸಿದ್ದರಾಮಯ್ಯನವರು ರಾಜಕೀಯ ಅನಿವಾರ್ಯತೆ ಇಲ್ಲ ಅಂದರೆ ಅನಿವಾರ್ಯ ಇಲ್ಲ, ಎಲ್ರಿಗೂ ಶಾಶ್ವತ ಅಲ್ಲ ಅನ್ನೋ ಪದ ಅದು ಸಹಜವಾದ ಮಾತು. ರಾಜಕೀಯ ಜೀವನ ಅದು ಯಾರಿಗೂ ಶಾಶ್ವತ. ಇವತ್ತು ನಾವು ಇದ್ದೀವಿ, ನಾಳೆ ಇರ್ತೀವಿ ಅಂತ ಯಾರು ಗ್ಯಾರಂಟಿ ಇದೆ? ರಾಜಕೀಯ ಆಗ್ಬೋದು, ನಮ್ಮ ಆಯುಷ್ ಆಗ್ಬೋದು, ಯಾರು ಕೂಡ ಶಾಶ್ವತ ಅಲ್ಲ. ಜನ ಬಯಸಿದ್ರೆ ನಾವು ಇರ್ತೀವಿ, ಜನ ಬಯಸಿಲ್ಲ ನಾವು ಇರೋದಿಲ್ಲ. ಅದು ಸಹಜವಾಗಿ ಹೇಳಿರ್ತಕ್ಕಂಥ ಮಾತು. ಈ ಸಂದರ್ಭದಲ್ಲಿ ಆ ಮಾತು ಅಲ್ಲ, ಸಹಜವಾಗಿ ನೋಡಿ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಮೀಟಿಂಗ್ ಹೇಗಾಯಿತು ಅಂದಾಗ ಅವ್ರು ಸಹಜವಾಗಿ ಆ ಮಾತಾಡಿದ್ದಾರೆ. ಏನು ನಮ್ಮೊಬ್ಬರ ಆಸ್ತಿ ಪಕ್ಷ ಯಾರಪ್ಪರ ಆಸ್ತಿನೂ ಅಲ್ಲ, ಪಕ್ಷ ಸಾರ್ವಜನಿಕರ ಆಸ್ತಿ. ಹಂಗಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ನಂತರ ಕೂಡ ಮುಖ್ಯಮಂತ್ರಿ ಮಾತಾಡದೆ ಅವ್ರು ಯಾವುದೇ ಕಾರಣಕ್ಕೂ ನಿರಾಶೆ ಹೊಂದಿಲ್ಲ. ಅವರ ಜೀವನ ಇರೋ ತನಕ ಸಕ್ರಿಯವಾಗಿ ಅವರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ನಿವೃತ್ತಿ ಅನ್ನೋ ಮಾತೇ ಇಲ್ಲ. ಇತ್ತೀಚೆಗೆ ಸಾಫ್ಟ್ ಕಾರ್ನರ್ ಆಯಿತು ಅಂದರೆ ಕಳೆದ 4 ದಿನಗಳಿಂದ ಸಾಫ್ಟ್ ಕಾರ್ನರ್ ಆಗಿದೆ. ಸಾಫ್ಟ್ ಕಾರ್ನರ್ ಅರ್ಥ ಇಲ್ಲ. ಸಾಫ್ಟ್ ಕಾರ್ನರ್ ಅಂದರೆ ನೋಡಿ, ಸಿದ್ದರಾಮಯ್ಯವರು ನಾನು ಕೂಡ 20 ವರ್ಷ ಬಲ್ಲೆ. ಅವ್ರ ಸ್ವಭಾವ ಯಾವಾಗಲೂ ಸಾಫ್ಟಾಗಿ ಇರ್ತಾರೆ. ಪ್ರವೋಕ್ ಮಾಡಿದಾಗ ಮಾತ್ರ ಜೋರಾಗಿ ಮಾತಾಡ್ತಾರೆ. ಅದು ಬಿಟ್ಟರೆ ಅವ್ರು ಯಾವತ್ತೂ ಸಾಫ್ಟಾಗಿ ಇರ್ತಾರೆ. 5 ವರ್ಷ CM ನಾನೇ ಅಂತ ಹೇಳ್ತಾ ಇದ್ದೀನಿ. ಈಗ ಇವತ್ತು ಅಧಿಕಾರ ಶಾಶ್ವತ ಅಲ್ಲ ಅಂದರೆ ಇವತ್ತು ಶಾಶ್ವತ ಅಲ್ಲ ಅಂತ ಹೈಕಮಾಂಡ್ 5 ವರ್ಷ ಇದೆ ಅಂದರೆ ಇರ್ತಾರೆ. ಸರ್, ಈಗ DK ಶಿವಕುಮಾರ್ ಸಿದ್ದರಾಮಯ್ಯನವರ ಈ ಒಂದು ಬೆಳವಣಿಗೆಯಿಂದ ದಲಿತ CM ಅನ್ನೋವಂಥದ್ದು ಸೈಡ್ಲೈನ್ ಆಗ್ತದೆ. ನೋಡಿ, ನಮಗೆ ಕೂಡ ಆಸೆ, ನಾವು ಕೂಡ ಒಂದು ವೇಳೆ ಮುಂದೆ ಅವಕಾಶ ಬಂದಾಗ, ಹಿಂದೆ ಪರಮೇಶ್ವರ್ ಅವರು ಕೂಡ 8 ವರ್ಷಗಳ ಕಾಲ ಈ ರಾಜ್ಯದ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ ಪಕ್ಷದ ಅಧಿಕಾರ ತರೋದಕ್ಕೆ ಅವರು ಪ್ರಯತ್ನ ಪಟ್ಟು ಅಧಿಕಾರ ತಂದಿದ್ದಾರೆ. ಅವ್ರದ್ದು ಪಾಲಿದೆ. ಖರ್ಗೆ ಸಾಹೇಬರು ಕೂಡ 55 ಸುದೀರ್ಘ ರಾಜಕಾರಣವನ್ನು ಜನಸೇವೆ ಮಾಡಿದ್ದಾರೆ. ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, KH ವಿಜಯಪ್ಪ ಇವೆಲ್ಲರೂ ಕೂಡ ಅರ್ಹರಿದ್ದಾರೆ. ಅವಕಾಶ ಬಂದಾಗ ಒಂದು ನಮ್ಮ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಮಾಡಿದ್ರೆ ಕೂಡ ನಮ್ಮ ಅಭ್ಯಂತರ ಏನಿಲ್ಲ. ಮಾಡಲಿ ಅಂತ ಒತ್ತಾಯ ಮಾಡ್ತೀವಿ. ಒತ್ತಾಯ ಮಾಡ್ತೀರಾ ಸರ್? ಖಂಡಿತ. ಈ ಟರ್ಮಲ್ಲಿ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತೀವಿ ಸರ್. ಇರ್ಬೋದು,
ಯಾವತ್ತೂ ಕೂಡ ಅಧಿಕಾರ ಒಂದೇ ಸರಿ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾಗ ಫಲ ಸಿಗ್ತದೆ. ಆಗ್ಬೋದು ಈ ಟರ್ಮು ಮುಂದಿನ ಟರ್ಮು ಖಂಡಿತ ಕೂಡ ದಲಿತ ಮುಖ್ಯಮಂತ್ರಿ ಆಗಬೇಕನ್ನೋ ಆಸೆ ನಮಗೂ ಇದೆ. ಆದರೆ ರಾಜ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಥ್ಯಾಂಕ್ ಯು.